ಸ್ನಾನದ ಮನೆಯಲ್ಲಿ ನಿಂತು ಬೆನ್ನು ಉಜ್ಜಿ ಕೊಡೋಕೆ ಅಂತ ಒಳಕ್ಕೆ ಕರೆದೆ. ಆಮೇಲೆ ಇಲ್ಲಿ ಬೆಡ್ರೂಮಿಗೆ ಹೋಗೋಣ ಅಂತ ಕೂಡ ಹೇಳಿದೆ. ಆಮೇಲೆ ಏನಾಯ್ತು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯ ತನಕ ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ತೋರಿಸಿ. ನನ್ನ ಹೆಸರು ವಂದನ. ಹಳ್ಳಿಯ ಮನೆ ಒಂದರಲ್ಲಿ ಹುಟ್ಟಿ ಬೆಳೆದೆ. ನಾನು ಓದುವುದರಲ್ಲಿ ಅಷ್ಟೇನೂ ಚೆನ್ನಾಗಿ ಆಗಿ ಇಲ್ಲದೆ ಇದ್ದುದರಿಂದ SSLC ಆದಮೇಲೆ ಓದುವುದನ್ನು ನಿಲ್ಲಿಸಿದೆ. ನನ್ನ ಗೆಳತಿಯರಲ್ಲಿ ಕೆಲವರು ಓದುವುದನ್ನು ಮುಂದುವರಿಸಿದರೆ, ಇನ್ನು ಕೆಲವರು ನನ್ನ ಹಾಗೆಯೇ ಓದುವುದನ್ನು ನಿಲ್ಲಿಸಿದ್ದರು. ನಾನು ನಮ್ಮ ಮನೆ ಕೆಲಸ ಮುಗಿದ ಮೇಲೆ ನನ್ನ ಗೆಳತಿಯರ ಮನೆಗೆ ಹೋಗಿ ಬರುವುದು ಮಾಡುತ್ತಿದ್ದೆ. ಗೆಳತಿಯರ ಜೊತೆ ಹೊಸ ಸಿನಿಮಾಗಳ ಬಗ್ಗೆ ಮಾತನಾಡುವುದು, ಕಾದಂಬರಿ ಪುಸ್ತಕಗಳನ್ನು ಓದುವುದು, ಹೀಗೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತಿತ್ತು. ಹೀಗೆ ಒಂದೆರಡು ವರ್ಷಗಳು ಕಳೆದವು. ನನ್ನ ಅಪ್ಪ ಮನೆ ಬೆಳೆದ ತರಕಾರಿಗಳು, ಅಕ್ಕಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಪಟ್ಟಣದಲ್ಲಿ ಅಂಗಡಿಗಳಿಗೆ ಕೊಟ್ಟು ಬರುತ್ತಿದ್ದರು. ಅಪ್ಪ ಹೊರಗಡೆ ಹೋದ ಕೂಡಲೇ ನಾನು ನನ್ನ ಗೆಳತಿಯರ ಮನೆಯ ಕಡೆ ಹೋಗುತ್ತಿದ್ದೆ. ಅಪ್ಪ ಸಂಜೆ ವಾಪಸ್ ಮನೆಗೆ ಬರುವುದರ ಒಳಗಾಗಿ ನಾನು ನಮ್ಮ ಮನೆಯನ್ನು ಸೇರಿಕೊಳ್ಳುತ್ತಿದ್ದೆ. ಇಲ್ಲವಾದರೆ ಅಪ್ಪನ ಹತ್ತಿರ ನಿತ್ಯವೂ ಬಯಸಿಕೊಳ್ಳಬೇಕಾಗುತ್ತಿತ್ತು. ಒಂದು ದಿನ ಅಪ್ಪ ಯಾಕೋ ತುಂಬಾ ಕೋಪದಲ್ಲಿದ್ದರು. ಅದೇ ದಿನ ನಾನು ಗೆಳತಿಯರ ಮನೆಯಲ್ಲಿ ಹರಟೆ ಹೊಡೆಯುತ್ತಾ ಮನೆಗೆ ಮರಳಲು ತುಂಬಾ ತಡಮಾಡಿದೆ. ಎದ್ದುಬಿದ್ದು ಮನೆಗೆ ಹೋಗಿ ನೋಡಿದರೆ ಅಪ್ಪ ಆಗಲೇ ಮನೆಗೆ ಬಂದು ತುಂಬಾ ಹೊತ್ತಾಗಿತ್ತು. ನನ್ನನ್ನು ನೋಡಿ ಸಿಕ್ಕಾಪಟ್ಟೆ ಬೈದರು. ನನಗೆ ತುಂಬಾ ಬೇಜಾರಾಗಿ ಅಳುತ್ತ ರಾತ್ರಿ ಊಟ ಕೂಡ ಮಾಡದೆ ಮಲಗಿದೆ. ಅಮ್ಮ ಆಮೇಲೆ ನನಗೆ ಸಮಾಧಾನ ಮಾಡಿ ಊಟ ಮಾಡಿಸಿ ಮಲಗಿಸಿದರು. ನನ್ನನ್ನು ಹೀಗೆ ಬಿಟ್ಟರೆ ಆಗಲ್ಲ ಅಂತ ಅಪ್ಪ ನನಗೆ ಮದುವೆ ಮಾಡಲು ಗಂಡನ್ನು ಹುಡುಕತೊಡಗಿದರು. ನಾನು ನೋಡಲು ಸುಂದರವಾಗಿರುವುದರಿಂದ ನನಗೆ ಗಂಡನ್ನು ಹುಡುಕಿ ತರುವುದು ಅಷ್ಟೇನೂ ಕಷ್ಟವಾಗಲಿಲ್ಲ. ಕೆಲವೇ ದಿನಗಳಲ್ಲಿ ಪಟ್ಟಣದಲ್ಲಿ ಅಂಗಡಿ ನಡೆಸುತ್ತಿರುವ ರಮೇಶ್ ಎನ್ನುವನ ಜೊತೆ ನನಗೆ ಮದುವೆ ಗೊತ್ತು ಮಾಡಿದರು. ಆದರೆ ನನ್ನ ಕನಸೇ ಬೇರೆ ಇತ್ತು. ಬೆಂಗಳೂರಿನಲ್ಲಿರುವ ಗಂಡನ್ನು ಮದುವೆಯಾಗಬೇಕಿತ್ತು ಅಂತ ಅಂದುಕೊಳ್ಳುತ್ತಿದ್ದೆ. ಯಾಕೆಂದರೆ ಸಿಟಿಯಲ್ಲಿ ನನ್ನ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಒಂದು ವೇಳೆ ಬೆಂಗಳೂರಿನಲ್ಲಿ ಇದ್ದರೆ ಹೊಸ ಊರು, ಹೊಸ ಜನ, ಸಿನಿಮಾ, ಪಾರ್ಕ್ ಅಂತ ಸುತ್ತಾಡೋಕೆ ತುಂಬಾ ಚೆನ್ನಾಗಿ ಆಗ್ತಿತ್ತು ಅನ್ನೋದು ನನ್ನ ಯೋಚನೆಯಾಗಿತ್ತು. ಆದರೆ ಜೀವನದಲ್ಲಿ ನಾವು ಅಂದುಕೊಳ್ಳುವುದೇ ಒಂದು, ನಡೆಯುವುದೇ ಇನ್ನೊಂದು ಅಲ್ವಾ ಸ್ನೇಹಿತರೆ. ನನಗೆ ಬೇರೆ ದಾರಿ ಕಾಣದೆ ರಮೇಶ್ ಜೊತೆ ಮದುವೆಗೆ ಒಪ್ಪಿಕೊಳ್ಳಬೇಕಾಯಿತು. ಮದುವೆ ಕೂಡ ಚೆನ್ನಾಗಿಯೇ ನಡೆಯಿತು. ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದೆ. ಆದರೆ ಒಂದು ಸಮಾಧಾನ ಎಂದರೆ ನನ್ನ ಗಂಡನ ಮನೆ ಇರುವುದು ಪಟ್ಟಣದಲ್ಲಿ. ಹಾಗಾಗಿ ನಮ್ಮ ಹಳ್ಳಿಗಿಂತ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತಿತ್ತು. ಮದುವೆಯಾದ ಹೊಸದರಲ್ಲಿ ನನ್ನ ಗಂಡ ರಮೇಶ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆಗಾಗ ತಮ್ಮ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ನನ್ನನ್ನು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದರು. ನನ್ನ ಗಂಡ ಅಂಗಡಿಯಲ್ಲಿ ಇರುವ ಸಂದರ್ಭದಲ್ಲಿ ಮನೆಯಲ್ಲಿ ನಾನು ಮತ್ತು ಅತ್ತೆ ಇಬ್ಬರೇ ಇರುತ್ತಿದ್ದೆವು. ನನ್ನ ಅತ್ತೆ ಗೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹೀಗೆ ಜೀವನ ನಡೆಯುತ್ತಿತ್ತು. ಆದರೆ ದಿನ ಕಳೆದಂತೆ ನನ್ನ ಗಂಡ ತಮ್ಮ ಕೆಲಸದಲ್ಲಿ ಬಿಸಿಯಾಗತೊಡಗಿದರು. ನಮ್ಮ ಅಂಗಡಿಯಲ್ಲಿ ವ್ಯಾಪಾರವನ್ನು ಹೆಚ್ಚಿಸಿ ಚೆನ್ನಾಗಿ ಹಣ ಗಳಿಸಬೇಕು ಅನ್ನುವುದೇ ಅವರ ಗುರಿಯಾಯಿತು. ಹೆಚ್ಚಿನ ಸಮಯ ಅಂಗಡಿಯಲ್ಲಿ ಕಳೆಯತೊಡಗಿದರು. ಮನೆಯಲ್ಲಿ ನನ್ನ ಜೊತೆ ಇರುವ ಸಮಯ ಕಡಿಮೆಯಾಗುತ್ತಾ ಬಂತು. ರಾತ್ರಿ ಒಮ್ಮೊಮ್ಮೆ ಲೇಟಾಗಿ ಬರುತ್ತಿದ್ದರು. ಅವರು ಬರುವಾಗಲೇ ಸುಸ್ತಾಗಿ ಇರುತ್ತಿದ್ದು ನಾವು ರಾತ್ರಿ ಸುಮ್ಮನೆ ಮಲಗಬೇಕಾಗಿತ್ತು. ಮಂಚದ ಮೇಲಿನ ನಮ್ಮ ಕಾರ್ಯಕ್ರಮ ಏನು ನಡೆಯುತ್ತಿರಲಿಲ್ಲ. ಒಂದು ವೇಳೆ ನಡೆದರೂ ಬಹು ಬೇಗ ಮುಗಿದು ಹೋಗುತ್ತಿತ್ತು. ನನಗೆ ನನ್ನ ಗಂಡನ ಜೊತೆ ಚೆನ್ನಾಗಿ ರೊಮ್ಯಾನ್ಸ್ ಮಾಡುತ್ತಾ ಎಲ್ಲವನ್ನೂ ಅನುಭವಿಸುವ ಕನಸಿತ್ತು. ಆದರೆ ಅವರು ದಿನ ಕಳೆದಂತೆ ಅದರ ಮೇಲಿನ ಆಸಕ್ತಿ ಕಡಿಮೆ ತೋರಿಸತೊಡಗಿದರು. ಅವರಿಗೆ ಅದರಲ್ಲಿ ಇಷ್ಟ ಇಲ್ಲ ಅಂತಲ್ಲ, ಆದರೆ ಸದಾ ಕೆಲಸದ ಬಗೆಗಿನ ಯೋಚನೆ ಅವರ ಜೊತೆಯಲ್ಲೇ ಇರುತ್ತಿತ್ತು. ಇದು ಹೀಗೆ ಆದರೆ ಕಷ್ಟ. ನನ್ನ ಜೀವನ ನಾನೇ ಸರಿ ಮಾಡಿಕೊಳ್ಳಬೇಕು ಅಂತ ನಾನೊಂದು ಉಪಾಯ ಮಾಡಿದೆ. ಒಂದು ದಿನ ನಮ್ಮ ಅತ್ತೆ ಯಾವುದೋ ಮದುವೆಗೆ ಎಂದು ದೂರದ ಊರಿಗೆ ಹೋಗಿದ್ದರು. ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಇದ್ದೆವು. ಅವರು ಎಂದಿನಂತೆ ರೆಡಿಯಾಗಿ ಅಂಗಡಿಗೆ ಹೊರಟು ಹೋದರು. ನಾನು ಅವರನ್ನು ಹೇಗಾದರೂ ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಮನೆಗೆ ಕರೆಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದೆ. ಮನೆಯಲ್ಲಿ ಹೇಗೂ ಅತ್ತೆ ಇಲ್ಲದೆ ಇದ್ದರಿಂದ ಹಗಲಲ್ಲಿ ನಾವಿಬ್ಬರು ಚೆನ್ನಾಗಿ ರೊಮ್ಯಾನ್ಸ್ ಮಾಡಬಹುದು ಎನ್ನುವುದು ನನ್ನ ಉದ್ದೇಶವಾಗಿತ್ತು. ಹಾಗಂತ ಅದನ್ನು ನೇರವಾಗಿ ನನ್ನ ಗಂಡನಿಗೆ ಹೇಳಿದರೆ ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕಾಗಿ ಪ್ಲಾನ್ ಮಾಡಿ ಅಂಗಡಿಗೆ ಫೋನ್ ಮಾಡಿದೆ. ರೀ, ಇವತ್ತು ನೀವು ಸುಮಾರು 12 ಗಂಟೆ ಹೊತ್ತಿಗೆ ಮನೆಗೆ ಬಂದು ಹೋಗ್ತೀರಾ? ನನಗೆ ಅಡುಗೆ ಮಾಡಲು ರೈಸ್ ಬೇಕು ಅಂದೆ. ಓ ಹೌದಾ, ಈಗ ನಾನು ಹೇಗಿದ್ದರೂ ಮಾರ್ಕೆಟ್ಗೆ ಹೋಗೋದು ಇದೆ, ಹಾಗೆ ಮನೆಗೆ ಬಂದು ಕೊಟ್ಟು ಹೋಗ್ತೇನೆ ಅಂದರು. ಅರ್ಜೆಂಟ್ ಏನಿಲ್ಲ ರೀ, ನನಗೆ ಈಗ ಬೇರೆ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿಕೊಳ್ಳುತ್ತೇನೆ. ಆಮೇಲೆ ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ಅಕ್ಕಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದೆ. ಆಯ್ತು ನೋಡ್ತೀನಿ ಅಂತ ಕಾಲ್ ಕಟ್ ಮಾಡಿದರು. ನಾನು ಬೇಗ ಮನೆ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಗಂಟೆಯಾಗಲೇ 11:30 ಆಗಿತ್ತು. ಮನೆಯಲ್ಲಿ ಯಾವಾಗಲೂ ಅತ್ತೆ ಇರುತ್ತಿದ್ದು ನಾನು ಸ್ನಾನಕ್ಕೆ ಹೋಗುವಾಗ ಮನೆಯ ಬಾಗಿಲನ್ನು ಹಾಕುತ್ತಿರಲಿಲ್ಲ. ಆವತ್ತು ಕೂಡ ನಾನು ಅದೇ ಯೋಚನೆಯಲ್ಲಿ ಮೇನ್ ಡೋರ್ ಹಾಕದೆ ಬಚ್ಚಲಿಗೆ ಹೋಗಿ ಸ್ನಾನಕ್ಕೆ ನಿಂತಿದ್ದೆ. ಒಳಗೆ ಹೋಗಿ ಸ್ನಾನಕ್ಕೆ ನಿಂತ ಮೇಲೆ ನನಗೆ ನೆನಪಾಯಿತು, ಅಯ್ಯೋ ಬಾಗಿಲು ಹಾಕಬೇಕಿತ್ತು ಅಂತ. ಹೇಗಿದ್ರು ಬೇಗ ಸ್ನಾನ ಮುಗಿಸಿ ಬಂದರಾಯ್ತು ಅಂತ ಸ್ನಾನ ಮಾಡುತ್ತಿದ್ದೆ. ಅಷ್ಟರಲ್ಲಿ ಮನೆಯ ಬಾಗಿಲು ಹತ್ತಿರ ಯಾರೋ
ಬಂದ ಹಾಗೆ ಶಬ್ದವಾಯಿತು. ಬಹುಶಃ ರಮೇಶ್ ಅಕ್ಕಿ ತೆಗೆದುಕೊಂಡು ಬಂದಿರಬಹುದು ಅಂತ ಅಂದುಕೊಂಡು ಸಂತೋಷವಾಯಿತು. ಅಕ್ಕಿಯನ್ನು ಅಲ್ಲೇ ಅಡುಗೆ ಮನೆಯಲ್ಲಿ ಇಡಿ ಅಂದೆ. ರಮೇಶ್ ಏನು ಮಾತನಾಡಲಿಲ್ಲ. ನಾನು ಮತ್ತೆ ಹೇಳಿದೆ, ರೀ ಸ್ವಲ್ಪ ಒಳಗಡೆ ಬರ್ತೀರಾ ಅಂತ. ಸ್ನಾನದ ಮನೆಯ ಬಾಗಿಲು ಸ್ವಲ್ಪ ಓಪನ್ ಮಾಡಿದೆ. ಅವರು ಒಳಗಡೆ ಬಂದಾಗ ಅವರ ಕಡೆ ಬೆನ್ನು ಮಾಡಿ ಸ್ವಲ್ಪ ಬೆನ್ನು ಉಜ್ಜಿ ಕೊಡ್ತೀರಾ ಅಂದೆ. ಅವರು ಮಾತನಾಡದೆ ನನ್ನ ಬೆನ್ನು ಉಜ್ಜತೊಡಗಿದರು. ನಾನು ಆಗಲೇ ಒಳ್ಳೆಯ ಮೂಡಿಗೆ ಹೋಗಿದ್ದೆ. ಅವರು ಬೆನ್ನು ಮುಟ್ಟುತ್ತಿರುವಾಗ ಯಾಕೋ ಸ್ವಲ್ಪ ಅನುಮಾನ ಬಂದು ಹಿಂದೆ ತಿರುಗಿ ನೋಡಿದರೆ ಬಂದದ್ದು ನನ್ನ ಗಂಡ ಅಲ್ಲ. ಅವರು ಬಿಸಿ ಇದ್ದಾರೆ ಅಂತ ಅಕ್ಕಿಯನ್ನು ಅಂಗಡಿಯ ಹುಡುಗನೊಬ್ಬನ ಹತ್ತಿರ ಕೊಟ್ಟು ಕಳುಹಿಸಿದರು. ಅವನನ್ನು ನೋಡಿ ನನಗೆ ಆಮೇಲೆ ಶಾಕ್ ಆಯಿತು. ಆದರೆ ಆಗಲೇ ಅವನು ನನ್ನನ್ನು ನೋಡಿ ನಗುತ್ತಿದ್ದ. ನನ್ನ ಬೆನ್ನು ಉಜ್ಜುವುದನ್ನು ಮುಂದುವರಿಸಿದ್ದ. ನಾನು ಯಾಕೋ ಗೊತ್ತಿಲ್ಲ, ಒಂದು ಕ್ಷಣ ಸುಮ್ಮನಿದ್ದೆ. ಅದು ನನಗೆ ಸ್ವಲ್ಪ ಮಜಾ ಕೊಡುತ್ತಿತ್ತು. ನಾನು ವಿರೋಧ ಮಾಡದೆ. ಇದ್ದದ್ದನ್ನು ನೋಡಿದ ಅವನು ನೇರವಾಗಿ ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡ. ಅದರಲ್ಲೂ ಸುಂದರವಾಗಿರುವ ಬೆತ್ತಲೆ ಹೆಣ್ಣೊಬ್ಬಳು ಈ ತರ ಸಿಕ್ಕರೆ ಯಾವ ಹುಡುಗರು ಬಿಡುತ್ತಾರೆ ಹೇಳಿ. ಮೊದಲೇ ಇದೆಲ್ಲದರಿಂದ ಸ್ವಲ್ಪ ವಂಚಿತನಾಗಿದ್ದ ನಾನು ಒಂದು ಕ್ಷಣ ಮೈಮರೆದೆ. ಅವನು ಕೊಡುತ್ತಿರುವ ಸುಖಕ್ಕೆ ಶರಣಾದೆ. ಅವನ ಕೈಗಳನ್ನು ಹಿಡಿದು ಇನ್ನಷ್ಟು ಹತ್ತಿರ ಎಳೆದುಕೊಂಡು ನಿಂತೆ. ಅವನು ಆಗಲೇ ಎಲ್ಲದಕ್ಕೂ ರೆಡಿಯಾಗಿದ್ದ. ಆಗ ನಾನು ಅವನನ್ನು ತಡೆದು, ಇಲ್ಲಿ ಬೇಡ, ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿದೆ. ಅವನು ಅರ್ಥ ಮಾಡಿಕೊಂಡು ಹೊರಗಡೆ ಹೋದ. ಅವನು ಹೊರಗಡೆ ಹಾಲಲ್ಲಿ ನನಗಾಗಿ ಕಾದು ಕುಳಿತಿದ್ದ. ನಾನು ಟವೆಲ್ ಹುಟ್ಟುಕೊಂಡು ಹೊರಗಡೆ ಬಂದು ಅವನ ಕಡೆ ನೋಡಿ ಸ್ಮೈಲ್ ಕೊಡುತ್ತಾ ಬೆಡ್ರೂಮಿಗೆ ಹೊರಟೆ. ಅವನು ನನ್ನನ್ನು ಹಿಂಬಾಲಿಸಿ ಬಂದ. ಅವನು ಒಳಗೆ ಬಂದು ನನ್ನನ್ನು ಹಿಡಿದುಕೊಂಡ. ನನಗೆ ಎಲ್ಲವೂ ಬೇಕಾಗಿದ್ದರೂ ಕೂಡ ಸ್ವಲ್ಪ ಭಯ ಇತ್ತು. ಹಾಗಾಗಿ ಇವತ್ತು ಬೇಡ ಪ್ಲೀಸ್, ನನ್ನ ಗಂಡ ಬಂದು ಬಿಡಬಹುದು ಅಂದೆ. ಆಗ ಅವನು, ರಮೇಶ್ ಅಣ್ಣ ಇಷ್ಟು ಬೇಗ ಬರಲ್ಲ ಬಿಡಿ, ಅವರು ದೂರ ಎಲ್ಲೋ ಹೋಗೋದಿದೆ ಅಂತ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಬರುವುದಕ್ಕೆ ಲೇಟ್ ಆಗುತ್ತದೆ ಅಂದ. ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ. ತಪ್ಪು ಮಾಡುತ್ತಿದ್ದೇನೆ ಅಂತ ಗೊತ್ತಿದ್ದರೂ ಕೂಡ ಆ ಹುಡುಗ ಕೊಡಬಹುದಾದ ಸುಖ ಬೇಡ ಅಂತ ಹೇಳೋಕೆ ಮನಸ್ಸಾಗಲಿಲ್ಲ. ಹಾಗೆ ಸುಮ್ಮನೆ ಮುಖ ಕೆಳಗೆ ಮಾಡಿ ಮಲಗಿದೆ. ನನ್ನ ಅನುಮತಿ ಸಿಕ್ಕಿದೆ ಅಂತ ಅವನು ಇನ್ನಷ್ಟು ಮುಂದುವರೆದ. ಎಲ್ಲವೂ ಒಂದು ಕನಸಿನ ರೀತಿಯಲ್ಲಿ ನಡೆದು ಹೋಯಿತು. ಅವನ ಕೆಲಸದಿಂದ ಇದರಲ್ಲ ಅವನು ಸ್ವಲ್ಪ ಅನುಭವಿಸಿದ ಅಂತ ಗೊತ್ತಾಯ್ತು. ಸ್ವಲ್ಪ ಹೊತ್ತಲ್ಲಿ ಅವನು ಹೊರಟು ಹೋದ. ನಾನು ಸ್ವಲ್ಪ ಸುಧಾರಿಸಿಕೊಂಡು ಆಮೇಲೆ ನನ್ನ ಗಂಡನಿಗೆ ಒಂದು ಫೋನ್ ಮಾಡೋಣ ಅಂತ ಹೋದೆ. ಆ ಕ್ಷಣದಲ್ಲಿ ಎಲ್ಲ ಮಜಾ ಕೊಟ್ಟರೂ ತಪ್ಪು ಮಾಡಿದ್ದೇನೆ ಅಂತ ಪದೇ ಪದೇ ಅನಿಸತೊಡಗಿತು. ನಡೆದಿದ್ದಲ್ಲ ಒಂದು ಕನಸು ಅಂತ ಮರೆಯಲು ಯೋಚಿಸಿದೆ. ಅವನು ಇದರ ಬಗ್ಗೆ ಯಾರ ಹತ್ತಿರನೂ ಹೇಳದೆ ಇರಲಿ ದೇವರೇ ಅಂತ ಅಂದುಕೊಂಡೆ. ಇದು ನಡೆದು 1 ವರ್ಷ ಕಳೆಯಿತು. ಮತ್ತೆ ಅಂತಹ ಅವಕಾಶ ಯಾವತ್ತೂ ಬರಲಿಲ್ಲ. ಅದೇ ರೀತಿ ನಾನಾಗಿಯೇ ಹುಡುಕಿಕೊಂಡು ಕೂಡ ಹೋಗಲಿಲ್ಲ. ಯಾಕೆಂದರೆ ಅದು ಕೊಡುವ ಮಜಕ್ಕಿಂತ ಜಾಸ್ತಿ ಆಮೇಲೆ ಅನುಭವಿಸುವ ಮಾನಸಿಕ ನೋವು ಜಾಸ್ತಿ ಇರುತ್ತೆ ಅಂತ ನನಗೆ ಗೊತ್ತಾಗಿತ್ತು. ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.